ಏಳುಮಲೆ ಇದೊಂದು ಇಂಟೆನ್ಸ್ ಥ್ರಿಲ್ಲರ್ ಲವ್ ಸ್ಟೋರಿ ಸಿನಿಮಾ. ತಮಿಳುನಾಡಿನ ಹುಡುಗಿ ರೇವತಿ ಶ್ರೀಮಂತ ಕುಟುಂಬದವಳು. ಕರ್ನಾಟಕದ ಹುಡುಗ ಹರೀಶ ಮೈಸೂರಿನ ಕ್ಯಾಬ್ ಡ್ರೈವರ್. ಮುಂಚೆಯೇ ಮೈಸೂರಿನಲ್ಲಿ ಓದಬೇಕಾದ್ರೆ ರೇವತಿ ಹರೀಶ್ ಇಬ್ಬರು ಲವ್ ಮಾಡ್ತಾ ಇರ್ತಾರೆ. ಹುಡುಗಿ ಮನೆಯಲ್ಲಿ ಇದ್ದಕ್ಕಿದ್ದ ಹಾಗೆ ಮದುವೆನ ಫಿಕ್ಸ್ ಮಾಡ್ತಾರೆ. ಹುಡುಗಿ ರಾತ್ರಿ ಮನೆ ಬಿಟ್ಟು ತಮಿಳುನಾಡಿಂದ ಕರ್ನಾಟಕಕ್ಕೆ ಬರ್ತಾಳೆ. ಬರುವಾಗ ಮೈಸೂರು ಬಸ್ ಮಿಸ್ ಆಗುತ್ತೆ. ಮಲೆ ಮಹದೇಶ್ವರ ಬೆಟ್ಟ ಬಸ್ ಹತ್ತಾಳೆ. ಅಲ್ಲಿಂದ ಶುರುವಾಗೋದೇ ಸಿನಿಮಾ. ಇಲ್ಲಿನ ಕಾನ್ಫ್ಲಿಕ್ಟ್ಗಳೇನು ಅನ್ನೋದೇ ಏಳುಮಲೆ ಸಿನಿಮಾ. ನಿರ್ದೇಶಕ ಪುನೀತ್ ಸಿನಿಮಾದಲ್ಲಿ ಗೆದ್ದಿದ್ದಾರೆ. ಸಿನಿಮಾ ಶುರುವಾಗಿ ಕೇವಲ 15 ನಿಮಿಷದಲ್ಲಿ ಸಿನಿಮಾದೊಳಗೆ ಪ್ರೇಕ್ಷಕರನ್ನು ತನ್ನೊಳಗೆ ಹೇಳ್ಕೊಳ್ತಾರೆ. ಅಲ್ಲಿಂದ ಶುರು ಒಂದೊಂದೇ ಕಾನ್ಫ್ಲಿಕ್ಟ್ಗಳು. ಎಲ್ಲ ಪಾತ್ರಗಳಿಗೆ ಎದುರಾಗುವ ರೀತಿಯಲ್ಲಿ ಅವರ ಬರವಣಿಗೆಯಲ್ಲಿ ಅದ್ಭುತವಾಗಿ ನಿರೂಪಿಸಿದ್ದಾರೆ. ಚಾಮರಾಜನಗರದ ಸೊಗಡು, ವೆಪನ್, ಇಲ್ಲೀಗಲ್ ಶಿಪ್ಪಿಂಗ್, ಪೊಲೀಸ್ ಸ್ಟೇಷನ್ ನಡೆಯೋ ಘಟನೆ, ಒಂದಕ್ಕೊಂದು ಬೆಸೆಯೋ ರೀತಿ, ಬ್ರಿಲಿಯಂಟ್ ರೈಟಿಂಗ್. ಆ್ಯಕ್ಚುಲಿ ನಿರ್ದೇಶಕ ಪುನೀತ್ ಅವರದ್ದು ಇದೇ ಮೊದಲನೇ ಸಿನಿಮಾ ಅಂತ ಅನಿಸೋದೇ ಇಲ್ಲ. ಇನ್ನುಳಿದಂತೆ ಏಕಲವ್ಯ ನಂತರ ರಾಣಾ ಪಾತ್ರವನ್ನು ನಿಭಾಯಿಸಿರೋ ರೀತಿ ತುಂಬ ಚೆನ್ನಾಗಿದೆ. ಇಲ್ಲಿ ಹೀರೋಯಿಸಮ್ ಇಲ್ಲ, ಆದರೂ ಹೀರೋ ಪಾತ್ರವನ್ನು ಎಲಿವೇಟ್ ಮಾಡಿರೋ ರೀತಿ ತುಂಬ ಚೆನ್ನಾಗಿದೆ. ಹೀರೋಯಿನ್ ಪಾತ್ರ ಮಾಡಿರೋ ಪ್ರಿಯಾಂಕಾ ಜೀ ಕನ್ನಡದಲ್ಲಿ ಬರ್ತಿದ್ದ ಮಹಾನಟಿ ಎನ್ನುವ ರಿಯಾಲಿಟಿ ಶೋ ವಿನ್ನರ್ ನಾನ್ಯಾಕೆ ಅಂತ ಇಲ್ಲಿ ನಿರೂಪಿಸಿದ್ದಾರೆ. ತಮ್ಮ ಅಕ್ಕಪಕ್ಕದ ಮನೆ ಹುಡುಗಿ ಇದೇ ರೀತಿ ಇರ್ತಾರೆ ಅಂತ ಅನ್ನೋ ಥರ ನ್ಯಾಚುರಲ್ ಆಗಿ ಪಾತ್ರ ನಿರ್ವಹಿಸಿದ್ದಾರೆ. ಸಿನಿಮಾದಲ್ಲಿ ಇರೋದು 3 ಹಾಡು. 2 ಹಾಡುಗಳು ಸಿನಿಮಾ ವೇಗಕ್ಕೆ ತಡೆ ಕೊಟ್ಟರು. ಟೈಟಲ್ ಟ್ರ್ಯಾಕ್ ಸಿನಿಮಾದಲ್ಲಿ ಬಹುಮುಖ್ಯ ಪಾತ್ರ ವಹಿಸುತ್ತೆ. ಬ್ಯಾಕ್ಗ್ರೌಂಡ್ ಸ್ಕೋರ್ ಕೂಡ ತುಂಬ ಚೆನ್ನಾಗಿದೆ. ಪೋಷಕ ಪಾತ್ರದಲ್ಲಿ ಕಾಣಿಸಿರೋ ಜಗ್ಗಪ್ಪ, ನಾಗಾಭರಣ, ಕಿಶೋರ್ ತಮ್ಮ ಪಾತ್ರವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ಅದರಲ್ಲೂ ಜಗ್ಗಪ್ಪ ಒಂದು ಕೈ ಮೇಲೆ ಎಂಬಂತೆ ತುಂಬ ಇಂಪ್ರೆಸ್ ಮಾಡ್ತಾರೆ. ಹೊಸ ಕತೆ, ಹೊಸ ಪ್ರತಿಭೆಗಳಿಗೆ ಬೆಂತಟ್ಟೋ ಕತೆಗಳನ್ನು ಎಕ್ಕಿ ತೆಗೆಯೋ ತರುಣ್ ಸುಧೀರ್ ಗುರು ಶಿಷ್ಯರು ನಂತರ ಮತ್ತೊಮ್ಮೆ ನಿರ್ಮಾಪಕನಾಗಿ ಗೆದ್ದಿದ್ದಾರೆ. ಒಟ್ಟಿನಲ್ಲಿ ವೀಕೆಂಡ್ನಲ್ಲಿ ಒಳ್ಳೆ ಇಂಟೆನ್ಸ್ ಲವ್ ಸ್ಟೋರಿ ಸಿನಿಮಾ ನೀವು ನೋಡಬೇಕು ಅಂತ ಇದ್ದರೆ ಏಳುಮಲೆ ಒಂದು ಬೆಸ್ಟ್ ಚಾಯ್ಸ್. ಒಳ್ಳೆಯ ಸಿನಿಮಾ ಗೆಲ್ಲಿಸಬೇಕಾಗದ್ದು ಪ್ರೇಕ್ಷಕರಾದ ನಮ್ಮ ಕರ್ತವ್ಯ ಕೂಡ.